ನಮಸ್ಕಾರ ಗೆಳೆಯರೆ, ಮತ್ತೊಮ್ಮೆ ಪ್ರಶಾಂತ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 5ನೇ ತರಗತಿಯ ವಿಷಯವನ್ನು ನೋಡಿದ್ದೇವೆ. 6ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ನಾವು ಈ ವಿಡಿಯೋದಲ್ಲಿ ನೋಡಿದ್ದೇವೆ. ಹಾಗಾದರೆ 6ನೇ ತರಗತಿಯ ಪಾಠಗಳು ಮೊದಲಿಗೆ ಭಾರತ ನಮ್ಮ ಹೆಮ್ಮೆ ಈ ಪಾಠವನ್ನು ನೋಡಿದ್ದೇವೆ. ಈಗ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ. ಹೆಮ್ಮೆಯ ಕರ್ನಾಟಕ ರಾಜ್ಯದಲ್ಲಿ ನಾವು ಈಗ ಮೈಸೂರು ವಿಭಾಗವನ್ನು ನೋಡುವ. ಅಧ್ಯಾಯ 1 ಭಾರತ ಮತ್ತು ನಮ್ಮ ಹೆಮ್ಮೆಯ ಕರ್ನಾಟಕ ನೋಡಬೇಕು. ಇದು ಭಾರತ ನಮ್ಮ ಹೆಮ್ಮೆಯ ಇದನ್ನು ನೋಡೋಯಾಗಿದೆ. ಈಗ ಡೈರೆಕ್ಟ್ ಆಗಿ ನಾವು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಂಗೆ ಮೈಸೂರು ವಿಭಾಗವನ್ನು ನಾವು ಈಗ ತಿಳ್ಕೊಬೇಕಾಗ್ತದೆ. ಓಕೆ, ಮೈಸೂರು ವಿಭಾಗದ ಖ್ಯಾತಿ ಏನು ಎಂಬುದನ್ನು ನೋಡೋದಾದರೆ ಮೈಸೂರು ವಿಭಾಗದಲ್ಲಿ ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ ಮತ್ತು ಕೊಡಗು, ಮೈಸೂರು, ಮಂಡ್ಯ, ಚಾಮರಾಜ ಈ ರೀತಿಯಾದಂಥ ವಿಭಾಗಗಳು ಬರ್ತವೆ. 1, 2, 3, 4, 5, 6, 7, 8 ಜಿಲ್ಲೆಗಳು ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟಂಥ ಜಿಲ್ಲೆಗಳಾಗಿವೆ. ಓಕೆ, ಇದು ಸಂಪೂರ್ಣವಾಗಿ 6ನೇ ತರಗತಿ ಇರುವಂಥ ಸೋಷಿಯಲ್ ಸೈನ್ಸ್ ಬುಕ್ನಿಂದ ತೆಗೆದುಕೊಳ್ಳಲಾಗಿದೆ, ಸಮಾಜ ವಿಜ್ಞಾನದಿಂದ. ಓಕೆ, ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಪಾಯಿಂಟನ್ನು ಸೇರಿಸಲಿಲ್ಲ. ಮೈಸೂರು ವಿಭಾಗ. ಹಾಗಾದರೆ ವಿಷಯವನ್ನು ನೋಡೋದಾದರೆ ಮೈಸೂರು ವಿಭಾಗದಲ್ಲಿ ಪ್ರಪ್ರಥಮವಾಗಿ ಟಿಪ್ಪು ಸುಲ್ತಾನನ ಬಗ್ಗೆ ಬರ್ತದೆ. 1761ರಿಂದ 1799ರವರೆಗೆ ಇವನು ಆಡಳಿತವನ್ನು ನಡೆಸಿದನು. ಟಿಪ್ಪು ಸುಲ್ತಾನ್ನ ಮರಣ ನಂತರ ಮತ್ತೆ ಒಡೆಯರ ಆಳ್ವಿಕೆ ಬಂತು. ಬ್ರಿಟಿಷರು 1931ರಲ್ಲಿ ತಮ್ಮ ವಶಕ್ಕೆ ಪಡೆದುಕೊಂಡರು. ಅಂದರೆ ಇವು ಟಿಪ್ಪು ಸುಲ್ತಾನ್ ನಂತರ ಒಡೆಯರ ಆಡಳಿತ ನಂತರ ಬ್ರಿಟಿಷರ ವಶಕ್ಕೆ ಮೈಸೂರು ವಿಭಾಗ ಕೂಡಿಕೊಂಡಿತು. 1881ರಲ್ಲಿ ಮತ್ತೆ ಒಡೆಯರ ಆಳ್ವಿಕೆ ವಶಕ್ಕೆ ನೀಡಲಾಗಿತ್ತು. ಆ ಭಾಗದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಡಳಿತ ಪ್ರಮುಖವಾಗಿ 1881ರ ನಂತರ ವಿಶೇಷವಾಗಿರ್ತದೆ. ಇವರು ಶಿಕ್ಷಣ, ಸಂಸ್ಕೃತಿ, ನೀರಾವರಿಗೆ ಆದ್ಯತೆಯನ್ನು ನೀಡಿದ್ದರು. ನಂತರ ಮತ್ತೊಬ್ಬರು ಬರುವವರೇ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್. ಇವರು ದಿವಾನರಾಗಿದ್ದರು. ಇವರ ಕಾಲದಲ್ಲೂ ಅಭೂತಪೂರ್ವವಾದಂಥ ಯಶಸ್ವಿಯನ್ನು ಮೈಸೂರು ವಿಭಾಗ ಕಂಡಿದೆ. ನಂತರ 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಮೈಸೂರು ಸಂಸ್ಥಾನವು ಭಾರತಕ್ಕೆ ಗಣರಾಜ್ಯದಲ್ಲಿ ಸೇರಿಕೊಂಡಿತ್ತು ಅಥವಾ ವಿಲೀನವಾಗಿತ್ತು. ನಂತರ ಪಾಯಿಂಟನ್ನು ನೋಡೋದಾದರೆ ಕರ್ನಾಟಕದ ಕರಾವಳಿ ತುಳುನಾಡು ಎಂದು ಕರೆಯಲಾಗುತ್ತದೆ ಈ ಮೈಸೂರು ವಿಭಾಗವನ್ನು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಒಳಗೊಂಡ ತುಳುನಾಡಿನ 7ನೇ ಶತಮಾನದಿಂದ 14ನೇ ಶತಮಾನದವರೆಗೆ ಅಳುಪ ಮನೆತನ ಇತ್ತು. ಅರಸರ ಆಳ್ವಿಕೆ ಇಲ್ಲಿ ಒಳಗೊಂಡಿತ್ತು. ಬೇರೆ ಬೇರೆ ಕಾಲಘಟ್ಟದಲ್ಲಿ ಉದ್ಯಾನವರ, ಮಂಗಲಂಪುರ, ಹುಂಚ ಮತ್ತು ಬನವಾಸಿಗಳು ಅಳುಪರ ರಾಜಧಾನಿಯಾಗಿತ್ತು. ಇದು ಅಳುಪರ ರಾಜಧಾನಿ, ಅದು ಯಾವ ಒಂದು ನಿರ್ದಿಷ್ಟವಾಗಿದೆ. ಮೊದಲಾಗಿ ಉದ್ಯಾನವರ, ಮಂಗಳಪುರ, ಹುಂಚ ಮತ್ತು ಬನವಾಸಿ ಇವುಗಳನ್ನು ಇವರು ರಾಜಧಾನಿಯಾಗಿ ಮಾಡಿಕೊಂಡಿದ್ದರು. ನಂತರ ತಮಿಳುನಾಡಿನ ಅನೇಕ ಪಾಳೆಗಾರರು ಆಡಳಿತ ನಡೆಸಿದ್ದರು. ಅವರಲ್ಲಿ ಪ್ರಸಿದ್ಧರಾದೆಂದರೆ ಪುತ್ತಿಗೆಯ ಚೌಟರು, ಬಂಗವಾಡಿಯ ಬಂಗರು, ಕಾರ್ಕಳದ ಭೈರವರಸರು, ಕಾಸರಗೋಡಿನ ಕಂಬಳೆ ಅರಸರು ಮುಂತಾದವರು. ಅಂದರೆ ಯಾವ ರೀತಿಯಾದಂಥ ಕ್ವಶನ್ ಅನ್ನು ಕೇಳ್ತಾರೆ, ಕಾಸರಗೋಡಿನಲ್ಲಿ 14ನೇ ಶತಮಾನದ ಆಳಿದಂಥ ಅರಸರು ಯಾರು, ಅಥವಾ ಕಾರ್ಕಳ ವಿಭಾಗದಲ್ಲಿ ಅಥವಾ ಮೈಸೂರು ವಿಭಾಗದಲ್ಲಿ ಆಳಿದಂಥ ಅರಸರು ಯಾರು ಅಂತ ಕೇಳಿದಾಗ ಕುಂಬಳೆ ಅಂತ ನೀವು ಉತ್ತರಿಸಬೇಕು. ಯಾಕಂದರೆ ನೀವು 6ನೇ ತರಗತಿಯಿಂದ 10ನೇ ತರಗತಿ ಪುಸ್ತಕವನ್ನು ಒಂದು ಬಾರಿ ನೀವು ಓದ್ಕೊಳ್ಳೇಬೇಕು. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ನೀವು IAS ಮಾಡಿ, KS ಮಾಡಿ, FDA ಮಾಡಿ, SDA ಮಾಡಿ, 6ನೇ ತರಗತಿಯಿಂದ 10ನೇ ತರಗತಿಯ ಪುಸ್ತಕವನ್ನು ಮತ್ತೊಮ್ಮೆ ನೀವು ಮೆಲುಕು ಹಾಕಿದಾಗ ನಿಮಗೆ ಇದು ಅನುಕೂಲವಾಗ್ತದೆ. ನಂತರ ವಿಷಯ ನೋಡೋದಾದರೆ ಮೈಸೂರು ವಿಭಾಗದಲ್ಲಿ ಅನೇಕ ಬುಡಕಟ್ಟು ಸಮುದಾಯಗಳು ನೆಲೆಯೂರಿದವು. ಜೇನು ಕುರುಬರು ಅತಿ ಹೆಚ್ಚು ಜನಸಂಖ್ಯೆ ಬುಡಕಟ್ಟು ಸಮುದಾಯವು ಮೈಸೂರು ವಿಭಾಗದಲ್ಲಿ ಕಾಣಬಹುದಾಗಿದೆ. ಮೈಸೂರು, ಚಾಮರಾಜ ಜಿಲ್ಲೆಗಳಲ್ಲಿ ಇವರು ಹೆಚ್ಚಾಗಿ ಕಂಡುಬರ್ತಾರೆ. ನಂತರ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕೊರಗ ಬುಡಕಟ್ಟು ಜನಾಂಗವನ್ನು ನಾವು ನೋಡ್ಬೋದು. ಕೊರಗರ ಒಂದು ವಿಶಿಷ್ಟವಾದಂಥ ಸಂಪ್ರದಾಯವನ್ನು ನಾವು ಕೊಡವರ ಆಚರಣೆಯಲ್ಲಿ ಕಾಣ್ತೇವೆ. ಕೊರಗ ಅಂತ ಅವ್ರನ್ನ ಹೇಳ್ತಾರೆ. ಕೊಡಗು ಜಿಲ್ಲೆಗೆ ಕಂಡುಬರುವ ಬುಡಕಟ್ಟಾಗಿರ್ತದೆ. ಅವುಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಇವರನ್ನು ನೋಡಬಹುದು.
ಮತ್ತು ಚಾಮರಾಜ ಜಿಲ್ಲೆಯಲ್ಲಿ ವಾಸಿಸುವ ಸೋಲಿಗರು ಮತ್ತೊಂದು ಬುಡಕಟ್ಟು ಸಮುದಾಯವಾಗಿದೆ. ಸೋಲಿಗರು, ಎರವರು, ಹಕ್ಕಿಪಿಕ್ಕಿಗಳು, ಹಲಸರು, ಮೇದಾರರು ಮತ್ತದ ಬುಡಕಟ್ಟುಗಳನ್ನು ಮೈಸೂರು ವಿಭಾಗದಲ್ಲಿ ಕಾಣ್ಬೋದು. ಯಾವ್ಯಾವುದಂದರೆ ಎರವರು ಕಾಣ್ಬೋದು, ಹಕ್ಕಿಪಿಕ್ಕಿಗಳ ಸಮುದಾಯವನ್ನು ಕಾಣ್ಬೋದು, ಹಲಸರು ಕಾಣ್ಬೋದು, ಮೇದಾರರು ಇವುಗಳನ್ನು ಕಾಣ್ಬೋದಾಗಿದೆ. ಆ ಬುಕ್ಸಲ್ಲಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೇ ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಅತಿ ಹೆಚ್ಚು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವುದು ಬೀಳ್ತಾವೋ ಅದನ್ನು ನಾವು ಇಲ್ಲಿ ಕಲೆಕ್ಟ್ ಮಾಡಿಕೊಂಡಿದ್ದೇವೆ. ನಂತರ ಮೈಸೂರು ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ. ಕೆಡ್ಡ ಎಂಬ ಕಾರ್ಯಾಚರಣೆ ಮೂಲಕ ಕಾಡಾನೆಗಳನ್ನು ಇಲ್ಲಿ ಪಳಗಿಸುತ್ತಾರೆ. ಕೆಡ್ಡ ಈ ವರ್ಡ್ಸನ್ನು ಕೇಳ್ಬೋದು, ಯಾವುದಕ್ಕೆ ಬಳಸ್ತಾರೆ ಅಂತ ಹೇಳಿ. ಕಾಡಾನೆಗಳನ್ನು ಪಳಗಿಸುವುದಕ್ಕೆ ಇವನ್ನು ಬಳಸ್ತಾರೆ. ಮತ್ತೊಮ್ಮೆ ಮೈಸೂರು ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಮೈಸೂರು ಜಿಲ್ಲೆಯಲ್ಲಿ, ಚಾಮರಾಜ ಜಿಲ್ಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ್ನು ನಾವು ನೋಡಬಹುದಾಗಿದೆ. ನಂತರ ಮೈಸೂರು ವಿಭಾಗದಲ್ಲಿ ಕಂಡುಬರುವಂಥ ಮುಖ್ಯ ವ್ಯಕ್ತಿಗಳು ಅಂತ ನೋಡೋದಾದರೆ ಫೀಲ್ಡ್ ಮಾರ್ಷಲ್ KM ಕರಿಯಪ್ಪ, ಜನರಲ್ KS ತಿಮ್ಮಯ್ಯ, ರಾಷ್ಟ್ರಕ್ಕೆ ಕೀರ್ತಿ ತಂದ ಸೈನಿಕ ದಂಡಾಧಿಪತಿಗಳು, ವಿಜ್ಞಾನಿಗಳಾದ ರಾಜಾರಾಮಣ್ಣ, UR ರಾವ್ ಅವರ ಸಾಧನೆ ಮೈಸೂರು ವಿಭಾಗಕ್ಕೆ ಸಲ್ಲುತ್ತದೆ. ನಂತರ KSOU ಮುಕ್ತ ವಿಶ್ವವಿದ್ಯಾಲಯನ ನಾವು ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ನೋಡ್ಬೋದು. ಇದು 1915ರಲ್ಲಿ ಆರಂಭವಾಯಿತು. 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಆರಂಭವಾಯಿತು. ಅದೇ ಸಂದರ್ಭದಲ್ಲಿ ಮೈಸೂರು ವಿಶ್ವವಿದ್ಯಾಲಯವು ಆರಂಭವಾಗಿದೆ. ನಂತರ ವಿಶ್ವವಿಖ್ಯಾತ ಮೈಸೂರು ನಗರ ಸಂಶೋಧನಾ ಸಂಸ್ಥೆ SFTRI, ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇದು ಮೈಸೂರಿನಲ್ಲಿದೆ. ಇದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಂಥ ಪ್ರಶ್ನೆಗಳು. ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂತ ಕೇಳುತ್ತಾರೆ, ಅದು ಮೈಸೂರಿನಲ್ಲಿದೆ. ನಂತರ ಕಾವೇರಿ ನದಿ ಈ ಭಾಗದಲ್ಲಿ ಜೀವಧಾರೆಯಾಗಿದೆ. ಅದು ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಗಮವಾಗ್ತದೆ. ನಂತರ ನೋಡೋದಾದರೆ ಕಲಬುರಗಿ ವಿಭಾಗ. ಕಲಬುರಗಿ ವಿಭಾಗದಲ್ಲಿ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ, ಇದು ಹೈದರಾಬಾದ್ ಕರ್ನಾಟಕ ಅಂತಲೂ ಕರೆಯಲಾಗುತ್ತದೆ. ಮೀಸಲಾತಿಯನ್ನು ನೀಡಲಾಗಿದೆ. ಅದರಲ್ಲಿ 8ನೇ ಶತಮಾನದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಆಳ್ವಿಕೆಯನ್ನು ನಡೆಸಿತ್ತು. ಅವರ ರಾಜಧಾನಿ ಮಾನ್ಯಕೇಟವನ್ನು ಮಾಡಿಕೊಂಡಿದ್ರು. ಇಂದಿನ ಮಳಖೇಡ ಅಂತ ಕರೆಯಲಾಗುತ್ತದೆ. ಇದು ಕಲಬುರಗಿ ಜಿಲ್ಲೆಯಲ್ಲಿದೆ. ಕಲ್ಯಾಣ ಚಾಲುಕ್ಯರ ನಂತರ ಆಳ್ವಿಕೆ ನಡೆಸಿದ್ದವರು ಬಸವ ಕಲ್ಯಾಣವು ಇವರ ರಾಜಧಾನಿಯಾಗಿತ್ತು. ವಿಜಯನಗರ ಜಿಲ್ಲೆಯ ಹಂಪಿ ವಿಜಯನಗರ ಅರಸರ ರಾಜಧಾನಿಯಾಗಿತ್ತು. ವಚನಕಾರ ಬಸವಣ್ಣ ನೇತೃತ್ವದಲ್ಲಿ ನಡೆದ ವಚನ ಚಳುವಳಿ ಕೇಂದ್ರವಾದ ಕಲ್ಯಾಣವು ಕಲಬುರಗಿ ವಿಭಾಗಕ್ಕೆ ಸೇರುತ್ತದೆ. ಮುಖ್ಯವಾದಂಥ ಅಂಶಗಳು. ನಂತರ 1948ರಲ್ಲಿ ನಿಜಾಂ ಸಂಸ್ಥಾನ ಭಾರತ ಗಣರಾಜ್ಯದ ವಿಲೀನಗೊಂಡಿತು. 1948ರಲ್ಲಿ ನೋಡಿ, 1947ರಲ್ಲಿ ಸ್ವತಂತ್ರ ಬಂತು, ಆವಾಗ ಇದು ಸೇರ್ಕೊಳ್ಳಿಲ್ಲ. ನಿಜಾಮರ ಸಂಸ್ಥಾನದಲ್ಲೇ ಇಳ್ಕೊಂಡಿತ್ತು ಕಲಬುರಗಿ ವಿಭಾಗ. ನಂತರ 1948ರಲ್ಲಿ ಇದು ಸೇರಿಕೆಯಾಗಿತ್ತು. ನಂತರ ರಾಜ್ಯ ಪುನರ್ ವಿಂಗಡಣೆಯಲ್ಲಿ 1956ರಲ್ಲಿ ನಿಜಾಮನ ವಶದಲ್ಲಿದ್ದ ಬೀದರ್, ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಗಳು ಕರ್ನಾಟಕಕ್ಕೆ ಸೇರ್ಪಡೆಯಾದವು, ಮೈಸೂರು ಜಿಲ್ಲೆಗೆ ಸೇರ್ಪಡೆಯಾದವು. ನಂತರ ತುಂಗಭದ್ರಾ ಅಣೆಕಟ್ಟು ವಿಭಾಗವು ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಿಗೆ ನೀರಾವರಿಯನ್ನು ಒದಗಿಸುತ್ತದೆ. ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಬಸವಸಾಗರ ಅಣೆಕಟ್ಟು. ಬಸವಸಾಗರ ಯಾವ ನದಿಯ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ, ಅದು ಕೃಷ್ಣಾ ನದಿಗೆ. ರಾಯಚೂರು ಮತ್ತು ಕಲಬುರಗಿ ಜಿಲ್ಲೆಗೆ ನೀರಾವರಿಯನ್ನು ಒದಗಿಸುತ್ತದೆ. ಕಾರಂಜ ಯೋಜನೆ ಬೀದರ್ ಜಿಲ್ಲೆಯ ಕೃಷಿ ನೀರಾವರಿ ಯೋಜನೆಯಾಗಿದೆ. ಕಾರಂಜ ಯೋಜನೆ ನೆನಪಿಟ್ಕೊಳ್ಳಿ. ಇಲ್ಲಿ 3 ಅಂಶಗಳು ಬರ್ತವೆ. ಒಂದು ತುಂಗಭದ್ರಾ ಅಣೆಕಟ್ಟು. ತುಂಗಭದ್ರಾ ಅಣೆಕಟ್ಟು ಎಲ್ಲಿದೆ ಅಂತ ಕೇಳ್ತಾರೆ. ನಂತರ ಯಾವ ನದಿಗೆ ಕಟ್ಟಲಾಗಿದೆ ಅಂತ ಕೇಳ್ತಾರೆ. ಕ್ವಶನನ್ನು ರೈಸ್ ಮಾಡುವಂಥ ಚಾನ್ಸಸ್ ಇರ್ತದೆ. ನಂತರ ನೋಡೋದಾದರೆ ಬಳ್ಳಾರಿ ಜಿಲ್ಲೆಯ ದರೋಜಿ ಕರಡಿ ಧಾಮವಿದೆ. ರಾಯಚೂರು ಜಿಲ್ಲೆಯಲ್ಲಿ ಜಿಂಕೆಗಳನ್ನು ಹೆಚ್ಚಾಗಿ ಕಾಣಬಹುದು. ಕರಡಿ ಧಾಮ ಬಳ್ಳಾರಿ ಜಿಲ್ಲೆಯಲ್ಲಿ. ನಂತರ ಕನ್ನಡದ ಶಾಸ್ತ್ರಕೃತ ಕವಿರಾಜ ಮಾರ್ಗ ರಚನೆಯಾದ್ದು ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ. ಆದಿಕವಿ ಪಂಪನು
ಅರಸ ಹರಿಕೇಶರಿ ನೀಡಿದ ಆಶ್ರಯದಲ್ಲಿ ತನ್ನ ಮಹತ್ವವಾದ ಕಾವ್ಯ ವಿಕ್ರಮಾರ್ಜುನ ವಿಜಯ, ನೋಡಿ 6ನೇ ಕ್ಲಾಸ್ ಬುಕ್ಸ್ನಲ್ಲೇ ಇದೆ. ವಿಕ್ರಮಾರ್ಜುನ ವಿಜಯ ಈಗಿತ್ತಲ್ಲಿ ನಡೆದಂಥ ಎಕ್ಸಾಮ್ಸ್ನಲ್ಲಿ KPC ಎಕ್ಸಾಮ್ಸ್ನಲ್ಲಿ ಕೇಳ್ತಲೇ ಇರ್ತಾರೆ. ಅದು ಬರೀ 6ನೇ ಕ್ಲಾಸಲ್ಲಿ ಇದೆ. ಯಾವ್ಯಾವುದೋ ಬುಕ್ಕನ್ನು ಓದುವಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ನೋಡಿ ಆದಿಕವಿ ಯಾರು ಅಂತಲೂ ಕೇಳ್ತಾರೆ, ಪಂಪ. ಕವಿರಾಜ ಮಾರ್ಗ ಯಾರು ಅಂತ ಬರೆದಾರಂತ ಕೇಳ್ತಾರೆ. ಮತ್ತೆ ಪಂಪ ಆಶ್ರಯದಾತ ಯಾರು ಅಂತ ಕೇಳಿದಾಗ ರಾಷ್ಟ್ರಕೂಟದ ಹರಿಕೇಸರಿ. ಇವೆಲ್ಲ ಮುಖ್ಯವಾದಂಥ ಅಂಶಗಳು. ನಂತರ ಕನ್ನಡದಲ್ಲಿ 3 ರತ್ನತ್ರಯರು ಗುರುತಿಸಲಾಗುತ್ತದೆ. ಅವರು ಪಂಪ, ಪೊನ್ನ, ರನ್ನ. ನೋಡಿ ಪಂಪ, ಪೊನ್ನ, ರನ್ನ ನಾವು ಕೋಚಿಂಗ್ ಕ್ಲಾಸ್ನಲ್ಲಿ ದೊಡ್ಡದಾಗಿ ನೋಡ್ತೇವೆ. ಅದು ಬರೀ 6ನೇ ಕ್ಲಾಸಲ್ಲಿದೆ ಅಲ್ವಾ. ಯಾವ್ಯಾವುದೋ ಕೋಡಿಂಗ್ಸ್ ವರ್ಡ್ಸನ್ನು ಮಾಡ್ತೇವೆ, ಅದು ಯಾವುದೋ ಅವಶ್ಯಕತೆ ಇಲ್ಲ. ನೀಟಾಗಿ ಕರ್ನಾಟಕ ಬುಕ್ಸನ್ನು ಓದ್ಕೊಳ್ಳಿ. ಪಂಪ, ಪೊನ್ನ, ರನ್ನ ಇವರು ಕಲಬುರಗಿ ವಿಭಾಗಕ್ಕೆ ಸೇರಿದವರು. ಕನ್ನಡ ಪ್ರಥಮ ವ್ಯಾಕರಣ ಶಬ್ದಮಣಿ ದರ್ಪಣ, ಕೇಶಿರಾಜನು ಬರೆದಂಥ ಶಬ್ದಮಣಿ ದರ್ಪಣ, ಇದು ಕಲಬುರಗಿ ಜಿಲ್ಲೆಗೆ ಸೇರಿದಂಥದ್ದಾಗಿದೆ. ಓಕೆ, ಯಾರು ಬರೆದರು ಅಂತ ಕೇಳಿದಾಗ ಕೇಶಿರಾಜ. ರತ್ನತ್ರಯರು ಯಾರು ಅಂತ ಕೇಳ್ತಾರೆ, ಪಂಪ, ಪೊನ್ನ, ರನ್ನ. ಆಧುನಿಕ ಕಾಲಕ್ಕೆ ಬಂದರೆ ಕಲಬುರಗಿ ವಿಭಾಗಕ್ಕೆ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂದರೆ ಸಿದ್ದಯ್ಯ ಪುರಾಣಿ, ಜಯಕೀರ್ತಿ, ರಾಜಪುರೋಹಿತ, ಶಾಂತರಸ, ಪಂಡಿತ ತಾರನಾಥ, ಬೀಚಿ, ಮುದ್ದೇನೂರು ಸಂಗಣ್ಣ, ಸಿಂಪಿ ಲಿಂಗಣ್ಣ, ಶ್ರೀಮತಿ ಶೈಲಜಾ ಚಡಚಣ, ಜಯದೇವಿ ತಾಯಿ ಲಿಂಗಾಡೆ, ಚನ್ನಣ್ಣ ವಾಲಿಕಾರ್ ಮುಂತಾದವರು ಸಾಹಿತ್ಯ ಕ್ಷೇತ್ರಕ್ಕೆ ಅಮೋಘವಾದಂಥ ಕೊಡುಗೆಯನ್ನು ನೀಡಿದ್ದಾರೆ. ಸಂಗೀತ ಕ್ಷೇತ್ರವನ್ನು ನೋಡೋದಾದರೆ ಸಿದ್ದರಾಮ ಜಬಲ್ದನ್ನಿ, ಪಂಡಿತ್ ತಾರನಾಥ್, ಗಜಲ್ ಗುಂಡಮ್ಮ, ಸುಭದ್ರಮ್ಮ ಮನ್ಸೂರ್ ಮುಂತಾದವರು. ಚಿತ್ರಕಲೆಗೆ ನೋಡೋದಾದರೆ SM ಪಂಡಿತ್ ಮುಂಚೂಣಿಯಲ್ಲಿರುವಂಥ ಚಿತ್ರಕಲೆಗೆ. ಜನಪದ ನಾಟಕಕ್ಕೆ ಬಂದರೆ ದೊಡ್ಡಾಟ, ಸಣ್ಣಾಟ, ತೊಗಲುಗೊಂಬೆ ಮುಂತಾದ ಕಲಬುರಗಿ ವಿಭಾಗಕ್ಕೆ ಮಾದರಿಯಾದಂಥ ಜನಪದ ನಾಟಕಗಳು. ತೊಗಲುಗೊಂಬೆಯಾಟ ಬೆನಗಲ್ ವೀರಣ್ಣ ಅವರು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಬೆಳಗಲ್ ವೀರಣ್ಣ ಯಾವುದಕ್ಕೆ ಪ್ರಸಿದ್ಧಿ ಅಂತ ಪ್ರಶ್ನೆಯನ್ನು ಕೇಳಿದಾಗ ತೊಗಲುಗೊಂಬೆ ಅಂತ ನೀವು ಉತ್ತರಿಸಬೇಕಾಗ್ತದೆ. ನಂತರ ಮೊದಲನೆಯ ಜನರಲ್ಲಿ ರಾಷ್ಟ್ರೀಯ ಚಳುವಳಿ ಬಗ್ಗೆ ಜಾಗೃತಿ ಉದ್ದೇಶದಿಂದ ಆರಂಭಿಸಲಾದ ವಾಚನಾಲಯ ಚಳುವಳಿ 2ನೆಯ ಇದು ಮಕ್ಕಳಿಗೆ ಶಿಕ್ಷಣ ನೀಡುವುದಕ್ಕಾಗಿ ಸ್ವತಂತ್ರ ಹೋರಾಟದ ಬಗ್ಗೆ ತರಬೇತಿ ನೀಡಲು ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪನೆ ಮಾಡಲಾಗಿತ್ತು. ಅವುಗಳೆಂದರೆ ನೂತನ ವಿದ್ಯಾಲಯ ಕಲಬುರಗಿ 1907ರಲ್ಲಿ, ಉಸ್ಮಾನ್ ರಾಷ್ಟ್ರೀಯ ಶಾಲೆ ಚಿಂಚೋಳಿ, ವಿದ್ಯಾನಂದ ಗುರುಕುಲ ಕುಂಕನೂರು 1992, ಹರ್ಧರ್ಮ್ ರಾಷ್ಟ್ರೀಯ ಶಾಲೆ ರಾಯಚೂರು. ಅಂದರೆ ಸ್ವತಂತ್ರ ಸಿಗೋಕ್ಕಿಂತ ಮುಂಚೆನೇ ಪ್ರಾರಂಭಿಸಿದಂಥ ಶಾಲೆಗಳು. ಅವು ಯಾವ ಉದ್ದೇಶದಿಂದ ರಾಷ್ಟ್ರೀಯ ಭಾವನೆಯನ್ನು, ಸ್ವತಂತ್ರ ಹೋರಾಟದ ಬಗ್ಗೆ ತರಬೇತಿ ನೀಡಲು ಪ್ರಾರಂಭಿಸಿದಂಥ ಶಾಲೆಗಳು. ಕೇಳುವಂಥ ಚಾನ್ಸಸ್ಗಳು ಇರ್ತವೆ. ಡೀಪಾಗಿ ಕ್ವಶನ್ ಪೇಪರ್ ರೆಡಿ ಆಗಬೇಕಂದ್ರೆ ಇವನ್ನೆಲ್ಲ ನೋಡ್ತಾರೆ. ನಂತರ ನೋಡೋದಾದರೆ ಬೆಳಗಾವಿ ವಿಭಾಗದಲ್ಲಿ ಯಾವ್ಯಾವ ಜಿಲ್ಲೆಗಳು ಬರ್ತವೆ ಅಂದರೆ ವಿಜಯಪುರ, ಬಾಗಲಕೋಟೆ, ಗದಗ, ಹಾವೇರಿ, ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ. ಓಕೆ. ನಂತರ ಕಿತ್ತೂರು ರಾಣಿ ಚೆನ್ನಮ್ಮ 1824ರಲ್ಲಿ ಬ್ರಿಟಿಷರ ವಿರುದ್ಧ ದಂಗೆಯನ್ನು ನಡೆಸಿದಳು. ಬೆಳಗಾವಿಯಲ್ಲಿ 1924ರಲ್ಲಿ ಮಹಾತ್ಮ ಗಾಂಧಿ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಉತ್ತರ ಕನ್ನಡ ಜಿಲ್ಲೆ ಕರ ನಿರಾಕರಣೆ ಸತ್ಯಾಗ್ರಹವನ್ನು ನಡೆಸಲಾಯಿತು. ಮುಖ್ಯವಾದಂಥ ಪಾಯಿಂಟ್ಗಳು. ನಂತರ ನದಿಗಳೆಂದರೆ ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ಭೀಮಾ, ಕಾಳಿ, ತುಂಗಭದ್ರಾ. ಮಲಪ್ರಭಾ ನೀರಾವರಿ ಯೋಜನೆ ನವಲಿ ತೀರ್ಥ ನೀರಾವರಿ ಯೋಜನೆ ಅಂತ ಕರೀತಾರೆ. ಕೃಷ್ಣ ಮೇಲ್ದಂಡೆ ಯೋಜನೆ ಆಲಮಟ್ಟಿ. ಮುಖ್ಯ ನೀರಾವರಿ ಯೋಜನೆಗಳೆಂದರೆ ಕಾಳಿ, ವರದಾ, ಶರಾವತಿ, ಡೋಣ್. ಜಾನಪದ ಗಾರುಡಿಗ ಹುಕ್ಕೇರಿ ಬಾಳಪ್ಪ, ನಾಡೋಜ ಸುಕ್ರಿ ಬೊಮ್ಮನ ಮುಂತಾದವರು ಜಾನಪದ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ಇನ್ನೆಲ್ಲ ನಾವು ನೋಡ್ತೇವೆ ಕನ್ನಡ ಬುಕ್ಸ್ನಲ್ಲಿ. ಶ್ರೀಕೃಷ್ಣ ಪಾರಿಜಾತ, ಬಡಗುತಿಟ್ಟು, ಯಕ್ಷಗಾನ, ಸಣ್ಣಾಟ, ದೊಡ್ಡಾಟ ಮುಂತಾದವು ನಾಟಕದ ಪ್ರಕಾರಗಳಾಗಿವೆ. ಅಪ್ಪಲಾಲ, ಜಮಖಂಡಿ, ಕೌಜಲ ನಿಂಗಮ್ಮ, ಲೋಕಾಪುರ ದೇಶಪಾಂಡೆ ಮುಂತಾದವರು ನಟನಾ ಕಲೆಯನ್ನು ಮೆರೆದ ಒಂದು ಕಲೆಗಾರರಾಗಿದ್ದಾರೆ.
ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ನಾವು ಕಾಣಬಹುದು. ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಇದೆ. ಬೆಳಗಾವಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಇದೆ ಮತ್ತು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ನೋಡ್ಬೋದು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಕೇಳ್ತಾರೆ. ಆಲ್ಮೋಸ್ಟು ಮೈಸೂರು ಅಂತ ಹಾಕ್ಬಿಡ್ತಾರೆ, ಇದು ತಪ್ಪು. ಇದು ಬೆಳಗಾವಿಯಲ್ಲಿದೆ. ಓಕೆ, ನೆಕ್ಸ್ಟ್ ವಿಜಯಪುರ ಕನ್ನಡ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ಇದೆ, ಇದನ್ನು ಕೇಳಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. ಬಾಗಲಕೋಟೆಯಲ್ಲಿ ತೋಟಗಾರಿಕೆ ಇಲಾಖೆಯ ವಿಶ್ವವಿದ್ಯಾಲಯ ಇದೆ. ನಂತರ ಕವಿಗಳು ಮತ್ತು ಕವಿಯತ್ರಿಗಳನ್ನು ನೋಡಿದಾದ್ರೆ ಗಾನಯೋಗಿ ಪಂಚಾಶ್ಕರಿ ಗವಾಯಿ ಅಂಧ ಮಕ್ಕಳಿಗೆ ಆಶ್ರಯ ನೀಡಿ ಸಂಗೀತ ಕಲೆಗೆ ಪ್ರೋತ್ಸಾಹ ನೀಡಿದ್ದಾರೆ, ಪಂಚಾಕ್ಷರಿ ಗವಾಯಿ. ಹುಬ್ಬಳ್ಳಿಯಲ್ಲಿ ಕರ್ನಾಟಕ ವಾಣಿಜ್ಯ ಕೇಂದ್ರ ಅಂತ ಕರೆಯಲಾಗುತ್ತದೆ, ಛೋಟಾ ಬಾಂಬೆ. ಬ್ಯಾಡಗಿ, ಮಹಾಲಿಂಗಾಪುರ, ವಿಜಯಪುರ ಕ್ರಮವಾಗಿ ಮೆಣಸಿನಕಾಯಿ, ಬೆಲ್ಲ ಮತ್ತು ದ್ರಾಕ್ಷಿ ವ್ಯಾಪಾರ ಕೇಂದ್ರಗಳಾಗಿವೆ. ಬೆಳಗಾವಿ ವಿಭಾಗ ವೃತ್ತಿ ರಂಗಭೂಮಿ ಸಮೃದ್ಧವಾದಂಥ ಒಂದು ಸ್ಥಾನಮಾನವನ್ನು ಪಡೆದುಕೊಂಡಿದೆ. ನಂತರ ನೋಡೋದಾದರೆ ಬೆಳಗಾವಿ ವಿಭಾಗದ ಕಿತ್ತೂರಿನಲ್ಲಿ 19ನೇ ಶತಮಾನದಲ್ಲಿಯೇ ಬ್ರಿಟಿಷರ ವಿರುದ್ಧ ಸಂಗ್ರಾಮ ಆರಂಭವಾಯಿತು. ಸ್ವಾತಂತ್ರ್ಯಕ್ಕಾಗಿ ಮೈಲಾರ ಮಹದೇವಪ್ಪ ತಮ್ಮ ಪ್ರಾಣವನ್ನೇ ನೀಡಿದವರಾಗಿದ್ದಾರೆ. ರಾಜ್ಯದಲ್ಲಿ ಮೊಟ್ಟ ಮೊದಲ ಸ್ವಾತಂತ್ರ್ಯ ಹೋರಾಟದ ಆರಂಭವಾದುದು ಬೆಳಗಾವಿ ವಿಭಾಗದ ಜಿಲ್ಲೆಗಳಲ್ಲಿ. ನಂತರ ಅಧ್ಯಾಯ 2 ನೋಡಿದ್ರಿ. ನಂತರ ಅಧ್ಯಾಯ 3 ಮೌರ್ಯರು ಮತ್ತು ಕುಶಾನರು. ಓಕೆ, ಇದು ಸಮಾಜ ವಿಜ್ಞಾನ ಭಾಗ 1ರಲ್ಲಿ ನೋಡಿ. ಭಾಗ 1ರಲ್ಲಿ ಇಷ್ಟು ವಿಷಯಗಳು ಕವರ್ ಆಗಿದ್ದಾವೆ. ಹಾಗಾದರೆ ಅಧ್ಯಾಯ 3ರಲ್ಲಿ ಮೊದಲನೇ ವಿದ್ಯೆಗಳ ಒಂದು ವಿಷಯ ಅಂದರೆ ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಎಂಬ ನುಡಿಯೊಂದಿಗೆ ಶುರು ಮಾಡಿದ್ದಾರೆ. ಅಶೋಕ ಚಕ್ರವರ್ತಿ ಈ ಮಾತನ್ನು ಹೇಳ್ತಾನೆ. ಯುದ್ಧದಲ್ಲಿ ಸಾವು ನೋವುಗಳನ್ನು ನೋಡಿ ಬೌದ್ಧ ಧರ್ಮದ ಸ್ವೀಕರಿಸುವ ಸಂದರ್ಭದಲ್ಲಿ ಆಡಿದಂಥ ಮಾತು. ಮೊದಲನೇದಾಗಿ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಕೀರ್ತಿ ಚಂದ್ರಗುಪ್ತನಿಗೆ ಸಲ್ಲುತ್ತದೆ. ಅವನೇ ಚಂದ್ರಗುಪ್ತ ಮೌರ್ಯ. ಅಶೋಕನ ಸಾಮ್ರಾಜ್ಯವನ್ನು ನೋಡೋದಾದ್ರೆ ನೋಡಿ, ಈ ರೀತಿಯಾಗಿ ಅಶೋಕನ ಸಾಮ್ರಾಜ್ಯ ಇತ್ತು. ಪಾಕಿಸ್ತಾನದವರೆಗೂ ಅಶೋಕನ ಸಾಮ್ರಾಜ್ಯ ಹೋಗಿತ್ತು. ಇಲ್ಲಿ ಮಾಲ್ಕಿಸುಡು, ಬ್ರಹ್ಮಗಿರಿ ಇಲ್ಲಿ ಕೆಳಗೆ ಬಂದಿಲ್ಲ. ನಂತರ ಪೂರ್ವಾಂತ್ಯಕ್ಕೂ ಇದು ಹೋಗಿತ್ತು ಅಶೋಕನ ಸಾಮ್ರಾಜ್ಯ. ಯಾಕೆ ಮ್ಯಾಪನ್ನು ನೋಡಬೇಕಂದ್ರೆ ನೀವು ಅಶೋಕನ ಬಗ್ಗೆ ಅವನ ಲಿಪಿಗಳು ಎಲ್ಲಿ ದೊರಕಿತು ಅಂತ ಯಾವುದಾದ್ರೂ ಆಪ್ಷನ್ ಪಾಕಿಸ್ತಾನ ಅಥವಾ ಅಫ್ಘಾನಿಸ್ತಾನ ಇಲ್ಲಿ ಕೊಟ್ಟಿರ್ತಾರೆ. ಆವಾಗ ಇದು ಭಾರತದಲ್ಲ ಅಂತ ನೀವು ನೆಗ್ಲೆಕ್ಟ್ ಮಾಡುವಂಥ ಚಾನ್ಸಸ್ಗಳು ಇರ್ತವೆ. ನೋಡಿ, ಪಾಟಲಿಪುತ್ರ ಮೌರ್ಯರ ರಾಜಧಾನಿಯಾಗಿತ್ತು. ಸಾರನಾಥ ಬುದ್ಧನ ಉಪದೇಶ ನೀಡಿ ಪ್ರಥಮ ಸ್ಥಳ. ಸಾರನಾಥ ಎಲ್ಲೈತಿ? ಪಾಟಲಿಪುತ್ರ ಇಲ್ಲಿದೆ ನೋಡಿ. ಪಾಟಲಿಪುತ್ರ. ಸಾರನಾಥ ಬುದ್ಧನ ಉಪದೇಶ ನೀಡಿದ ಪ್ರಥಮ ಸ್ಥಳ. ಸಾರನಾಥ ಎಲ್ಲಿದೆ? ಸಾರನಾಥ. ಓಕೆ, ಸಾಂಚಿ ಸ್ತೂಪ. ಅಶೋಕನ ಸಾಂಚಿ ಸ್ತೂಪ ಇರುವಂಥದ್ದು ಇಲ್ಲಿ. ರುಮಿದೇಯಂ ಬುದ್ಧನ ಜನ್ಮಸ್ಥಳ. ಅಶೋಕನ ಸ್ತಂಭ ಶಾಸನ ಸ್ಥಾಪಿಸಿದ ಸ್ಥಳ ಇಲ್ಲಿದೆ ನೋಡಿ, ಬುದ್ಧನ ಜನ್ಮಸ್ಥಳ. ಅದಕ್ಕಾಗಿ ನೇಪಾಳ ಬುದ್ಧ ಮತ್ತು ಜೈನರನ್ನ ಹೆಚ್ಚಾಗಿ ನಾವು ಆ ಕಡೆನೇ ಬುದ್ಧರನ್ನ, ಜೈನರಲ್ಲ ಸಾರಿ ಬುದ್ಧರನ್ನ ಆ ಕಡೆ ನಾವು ಕಾಣ್ಬೋದು. ಕರ್ನಾಟಕದಲ್ಲಿ ಮುಂಡಗೋಡು ಮತ್ತು ಮೈಸೂರಿನಲ್ಲಿ ನೆನ್ಪಿಟ್ಕೊಳ್ಳಿ. ಗ್ರೀಕರೊಡನೆ ಯುದ್ಧ ಹೂಡಿ ಅವರನ್ನು ಭಾರತದ ನೆಲದಿಂದ ಹೊರದಬ್ಬಿದನು. ಅನಂತರ ಮಗಧ ರಾಜ್ಯವನ್ನು ಸಂಹರಿಸಿ ಉತ್ತರ ಭಾರತ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದನು. ಪಾಟಲಿಪುತ್ರ ಪಟ್ನ ಸಾಮ್ರಾಜ್ಯದ ರಾಜಧಾನಿಯಾಗಿ ಮಾಡಿಕೊಂಡನು. ನೋಡಿ, ಚಂದ್ರಗುಪ್ತ ಮೌರ್ಯ ಯಾವ ರೀತಿಯಾಗಿ ಇದ್ರು ಅಂತ ಹೇಳಿ. ಚಂದ್ರಗುಪ್ತ ಮೌರ್ಯ ಗ್ರೀಕರನ್ನು ಯುದ್ಧ ಹೂಡಿ ಅವರನ್ನು ಭಾರತದಿಂದ ಹೊರದೊಮ್ಮಿದ ಒಂದು ಕೀರ್ತಿ ಅವರಿಗಿರುತ್ತೆ. ಪಾಟಲಿಪುತ್ರ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ. ಸೆಲಿಕಲ್ ಶಾಂತಿ ಒಪ್ಪಂದದೊಂದಿಗೆ ಮಾಡಿಕೊಂಡ ಅಫ್ಘಾನಿಸ್ತಾನ ಮತ್ತು ಬಲೂಚಿಸ್ತಾನದ ಭೂಭಾಗಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ಬಿಟ್ಟುಕೊಟ್ಟನು. ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಯುದ್ಧ ತರಬೇತಿಗೆ ಪಡೆದ 500 ಆನೆಗಳನ್ನು ಉಡುಗೊರೆಯಾಗಿ ಆತನಿಗೆ ಕೊಟ್ಟನು. ಸೆಲ್ಯೂಕಸ್ ತನ್ನ ರಾಯಭಾರಿಯಾಗಿ ಮೆಗಸ್ತನಿಸನಿ ಎಂಬಾತನನ್ನು ಚಂದ್ರಗುಪ್ತ ಆಸ್ಥಾನಕ್ಕೆ ಕಳಿಸಿಕೊಟ್ಟನು. ಮೆಗಸ್ತನಿಸ್ ಆ ಕಾಲದ ಭಾರತದ ಸ್ಥಿತಿಗತಿಯ ಬಗ್ಗೆ ಬರೆದ ಪುಸ್ತಕ ಯಾವುದಂದ್ರೆ ಇಂಡಿಕಾ. ಮೆಗಸ್ತನಿಸ್ನ ಬರೆದಂಥ ಪುಸ್ತಕ ಯಾವುದಂತೆ ಇಂಡಿಕಾ. ಇಲ್ಲಿ ಒಂದು ಕ್ವಶನ್ ಕ್ರಿಯೇಟ್ ಮಾಡ್ತಾರೆ. ಎರಡನೇ ಕ್ವಶನ್, ಮೆಗಸ್ತನಿಸ್ ಯಾರ ಆಸ್ಥಾನಕ್ಕೆ ಬಂದಿದ್ದನು ಅಂತ ಕೇಳಿದಾಗ ಚಂದ್ರಗುಪ್ತನ ಅಂತ ನೀವು ಉತ್ತರಿಸಬೇಕಾಗ್ತದೆ. ನಂತರ ಮತ್ತೊಂದು ಕ್ವಶನ್,
ಅಫ್ಘಾನಿಸ್ತಾನ ಮತ್ತು ಬಲೂಚಿಸ್ತಾನವನ್ನ ಯಾರ ಶಾಂತಿ ಒಪ್ಪಂದದೊಂದಿಗೆ ಚಂದ್ರಗುಪ್ತ ಮೌರ್ಯನಿಗೆ ದೊರೆಯಿತು ಅಂದರೆ ಸೆಲ್ಯೂಕಸ್ನ ಜೊತೆಗೆ ಶಾಂತಿ ಒಪ್ಪಂದ. ಕೌಟಿಲ್ಯನ ಅರ್ಥಶಾಸ್ತ್ರ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಅರ್ಥಶಾಸ್ತ್ರ ಬರೆದವನು ಕೌಟಿಲ್ಯ, ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಇರುವಂತಹದ್ದು. ನಂತರ ಅಶೋಕ ಚಕ್ರವರ್ತಿ ನೋಡೋದಾದ್ರೆ ಚಂದ್ರಗುಪ್ತನ ಅನಂತರ ಆತನ ಮಗನಾದ ಬಿಂದುಸಾರನು ಸಿಂಹಾಸನ ಏರಿದನು. ಬಿಂದುಸಾರ ನಂತರ ಅಧಿಕಾರಕ್ಕೆ ಬಂದವನು ಅಶೋಕ ತನ್ನ ಆದರ್ಶಗಳಿಂದ ಜಗತ್ತಿ ಇತಿಹಾಸದ ವಿಶಿಷ್ಟ ಸಾಧನೆಯನ್ನು ಪಡೆದಂಥ ಚಕ್ರವರ್ತಿಯಾಗಿದ್ದಾನೆ. ಧರ್ಮದ ವಿಜಯವೇ ನಿಜವಾದ ವಿಜಯ ಅಂತ ಇವನ ಮಾತುಗಳಲ್ಲಿ ಹೇಳ್ತಾನೆ. ಧರ್ಮ ಮೊದಲು, ಧರ್ಮದಿಂದ ಎಲ್ಲವನ್ನು ಮಾಡಬೇಕೆಂದು. ನಂತರ ಸಿಂಹಬೋಧಿಗೆ ಸ್ತಂಭವನ್ನು ಕಾಣಬಹುದು. ಸಿಂಹಬೋಧಿಗೆಯು ತಮ್ಮ ರಾಷ್ಟ್ರ ಲಾಂಛನವನ್ನು ವಿಶ್ವವಿದ್ಯಾಲಯವನ್ನು ಮಾಡಲಾಗಿತ್ತು. ಗ್ರಾಮ ಆಡಳಿತ, ಗ್ರಾಮಗಳಲ್ಲಿ ಗ್ರಾಮಿಕನು ಅಲ್ಲಿಯ ಹಿರಿಯನಾಗಿ ಇರ್ತಿದ್ದಾನೆ. ಇದು 3ನೇ ಪಾಠದ ಅಶೋಕ ಮತ್ತು ಚಂದ್ರಗುಪ್ತ ಮೌರ್ಯರಿಗಿದೆ. ನಂತರ ಮುಂದಿನ ವರದಂತ ನಾನು ನಂತರ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಒಂದೇ ವಿಡಿಯೋದಲ್ಲಿ ಭಾಳ ಆಗ್ತದೆ, ಅದಕ್ಕಾಗಿ ಇವೆಲ್ಲವನ್ನು ನೋಟ್ಸ್ ಮಾಡ್ಕೊಳ್ಳಿ. ನೀವು ನೋಟ್ಸ್ ಮಾಡಿಕೊಂಡು ಓದಿದರೆ, ನಾವು ವಿಡಿಯೋ ನೋಡಿ ನಂತರ ನೋಟ್ಸ್ ಮಾಡಿಕೊಂಡ್ರೆ ನಿಮಗೆ ಭಾಳ ಉಳಿತದೆ. ಎಷ್ಟು ವಿಷಯಗಳಿವೆ, ಇದು ಆಲ್ಮೋಸ್ಟ್ ನಾವು 10th ವರೆಗೆ ಎಲ್ಲ ವಿಡಿಯೋವನ್ನು ನೀಡ್ತೇನೆ. ಧನ್ಯವಾದಗಳು.